ಎಲ್ರಿಗೂ ನಮಸ್ಕಾರ. ಈಗ ನಾವು ಇಂಪಾರ್ಟೆಂಟ್ ಥಿಂಗ್ಸ್ ನ ಡಿಸ್ಕಸ್ ಮಾಡಿದ್ವಿ, ಎಕ್ಸ್ಪ್ಲೇನ್ ಮಾಡೈತಿ, ಎಲ್ಲ ಆಯ್ತು. ಸೊ ಏನೇನು ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಬೇಸಿಕ್ಸ್, ಅಡ್ವಾನ್ಸ್ಡ್, ಆಪ್ಷನ್ಸ್ ಅಂದ್ರೆ ಏನು, ಡೆರಿವಿಟಿವ್ಸ್ ಅಂದ್ರೆ ಏನು, ಫ್ಯೂಚರ್ಸ್ ಅಂದ್ರೆ ಏನು, ಕಾಂಟ್ರಾಕ್ಟ್ಸ್ ಅಂದ್ರೆ ಏನು, ಸೊ ಎಲ್ಲ ಡಿಸ್ಕಸ್ ಮಾಡಾಯ್ತು. ಅದಾದ್ಮೇಲೆ ಯಾವ ಇಂಡಿಕೇಟರ್ ಯೂಸ್ ಮಾಡಿ ನಿಮಗೆ ಜಾಸ್ತಿ ಸಕ್ಸಸ್ ಸಿಗುತ್ತೆ ಅನ್ನೋದನ್ನು ಸಹ ಹೇಳಾಯ್ತು. ಈಗ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ, ನಾರ್ಮಲಿ ಬಿಗ್ ಪೀಪಲ್, ದೋಸ್ ಹೂ ಡಸ್ ಇನ್ವೆಸ್ಟ್ ಅಂಡ್ ದೇ ಡೋಂಟ್ ಲುಕ್ ಅಟ್ ದ ಚಾರ್ಟ್ ಎವ್ರಿ ಡೇ, ಓಕೆ, ಅಂಥವ್ರು ಏನೇನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೌ ಯು ಕ್ಯಾನ್ ಬಿಕಮ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಓಕೆ, ಸಿಮಿಲರ್ ಟು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಸೊ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿರ್ತಲ್ಲ, ಆ ರೀತಿ ನೀವು ಯಾವ ರೀತಿ ಟ್ರೇಡ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಯಾವ್ಯಾವ ಥಿಂಗ್ಸ್ ನೀವು ನೋಡಬೇಕು, ಏನೇನು ಸ್ಟಡಿ ಮಾಡಬೇಕು, ಯಾವ್ಯಾವ ವೆಬ್ಸೈಟ್ ನಿಮಗೆ ಗೊತ್ತಿರಬೇಕು, ಅದರ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಣ ಮರಿಬೇಡಿ, ಮತ್ತೆ ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋದು ಅಲರ್ಟ್ ಬರ್ತಾ ಇರುತ್ತೆ. ಓಕೆ, ಇದು ಈ ಕೋರ್ಸ್ನ ಲಾಸ್ಟ್ ಸೆಷನ್ ಇರುತ್ತೆ. ಓಕೆ, ಸೊ ಈ ಬಾಕಿ ಎಲ್ಲ ಕೋರ್ಸ್ ಏನಿದಾವಲ್ಲ ಅವೆಲ್ಲ ಪೇಯ್ಡ್ ವರ್ಷನ್ ಇರುತ್ತೆ. ಪೇಯ್ಡ್ ಅಂದ್ರೇನು? ಸೊ ನಿಮಗೆ ಇನ್ನೂ ಟಾಪ್ ಸೀಕ್ರೆಟ್ಸ್ ಇದಾವೆ ಮಾರ್ಕೆಟ್ ಅಲ್ಲಿ. ಸೊ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವಾಗ ಬಾಟಮ್ ಆಗುತ್ತೆ, ಯಾವಾಗ ಗ್ಯಾಪ್ ಅಪ್ ಆಗುತ್ತೆ, ಯಾವಾಗ ಗ್ಯಾಪ್ ಡೌನ್ ಆಗುತ್ತೆ, ಅದನ್ನೆಲ್ಲ ಪ್ರಿಡಿಕ್ಟ್ ಮಾಡೋದನ್ನ ಕಲಿಬೇಕಪ್ಪ ಅಂತಂದ್ರೆ ನೀವು ಪೇಯ್ಡ್ ಕೋರ್ಸಸ್ ಅಲ್ಲಿ ಹೋಗ್ಬಿಟ್ಟು ಉಡೇಮಿದಲ್ಲಿ ನೀವು ಎಲ್ಲ ಡಿಟೇಲ್ ಆಗಿ ಕಲಿಬಹುದು. ಓಕೆ, ಸೊ ನಾವು ಕಮ್ ಟು ದ ಪ್ರೆಸೆಂಟೇಶನ್. ಸೊ ಇನ್ಸ್ಟಿಟ್ಯೂಷನಲ್ ಎಡ್ಜ್ ಅಂದ್ರೆ ಒಬ್ಬ ಬಿಗ್ ಟ್ರೇಡರ್ ಯಾವ ರೀತಿ ಇರ್ತಾರೆ ಅಂತಂದ್ರೆ, ಸೊ ಎಸೆನ್ಷಿಯಲ್ ಟೂಲ್ಸ್, ಸ್ಟ್ರಾಟಜೀಸ್ ಫಾರ್ ಪ್ರೊಫೆಷನಲ್ ಇಕ್ವಿಟಿ ರಿಸರ್ಚ್. ಒಂದು ಸ್ಟಾಕ್ ನ ನಾವು ರಿಸರ್ಚ್ ಮಾಡಬೇಕಪ್ಪ ಅಂದ್ರೆ ಏನೇನು ಟೂಲ್ಸ್ ಯೂಸ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಮಾಡರ್ನ್ ಟ್ರೇಡಿಂಗ್ ಇಸ್ ಸ್ಪ್ಲಿಟ್ ಬೈ ಟೂ ಡಿಸ್ಟಿಂಕ್ಟ್ ಮೈಂಡ್ ಸೆಟ್ಸ್. ಒನ್ ಈಸ್ ದ ರಿಟೇಲ್ ಅಪ್ರೋಚ್, ಎನದರ್ ಈಸ್ ದ ಪ್ರೊಫೆಷನಲ್ ಅಪ್ರೋಚ್. ಓಕೆ, ರಿಟೇಲ್ ಅಪ್ರೋಚ್ ಅಂದ್ರೆ ನಾವು ನೀವು, ಪ್ರೊಫೆಷನಲ್ ಅಪ್ರೋಚ್ ಅಂದ್ರೆ ಬಿಗ್ ಪೀಪಲ್. ಓಕೆ, ಸೊ ಮುಖೇಶ್ ಅಂಬಾನಿ ಸಹ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅವ್ರೇನು ಚಾರ್ಟ್ ನೋಡ್ಕೊಂಡ ಕುಂತಿರ್ತಾರ? ಇಲ್ಲ. ರಾಧಾಕೃಷ್ಣ ದಬಾನಿ, ಸೊ ಅವರೆಲ್ಲ ಚಾರ್ಟ್ ನೋಡ್ಕೊಂಡ ಕುಂದ್ರಲ್ಲ ಅವರು. ಸೊ ಅವರು ಫಂಡಮೆಂಟಲ್ ಸಮ್ ಅನಾಲಿಸಿಸ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ. ಅದು ಯಾವ ರೀತಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾರೆ. ರಿಟೇಲ್ ಟ್ರೇಡರ್ಸ್ ಗೆಸ್ ರಿಲೈಂಗ್ ಆನ್ ಐಸೋಲೇಟೆಡ್ ಚಾರ್ಟ್ಸ್ ಅಂಡ್ ರಿಯಾಕ್ಷನರಿ ಇನ್ಸ್ಟಿಂಕ್ಟ್ಸ್. ಓಕೆ, ಸೊ ಇಮಿಡಿಯೇಟ್ಲಿ ಒಂದು ಕ್ಯಾಂಡಲ್ ಅಪ್ ಡೌನ್ ಆಗಲಿ ನಾವು ಬೈ ಸೆಲ್ಲು ಮಾಡ್ತಾ ಇರ್ತೇವೆ. ಓಕೆ, ಅದು ರಿಟೇಲ್ ಟ್ರೇಡರ್ಸ್ ಮೈಂಡ್ ಸೆಟ್. ಬಟ್ ಪ್ರೊಫೆಷನಲ್ ಟ್ರೇಡರ್ಸ್ ಆ ರೀತಿ ಇರಲ್ಲ. ಓಕೆ, ಪ್ರೊಫೆಷನಲ್ ಡೂ ಇಕ್ವಿಟಿ ರಿಸರ್ಚ್, ಬಿಲ್ಡಿಂಗ್ ಡಿಸಿಷನ್ಸ್ ಆನ್ ಡೀಪ್ ಫೌಂಡೇಶನಲ್ ಅನಾಲಿಸಿಸ್. ಓಕೆ, ಸೊ ಅದ್ರಲ್ಲಿ ಲೇಯರ್ ಒನ್ ಏನಪ್ಪಾ? ಮ್ಯಾಕ್ರೋ ಎಕನಾಮಿಕ್ ಔಟ್ಲುಕ್, ಇಂಡಸ್ಟ್ರಿ ಕಾಂಪಿಟೇಟಿವ್ ಅನಾಲಿಸಿಸ್, ಆಪರೇಷನಲ್ ಮ್ಯಾಟ್ರಿಕ್ಸ್, ವ್ಯಾಲ್ಯೂಯೇಷನ್ ಮಾಡೆಲ್ಸ್, ಆಮೇಲೆ ರಿಸ್ಕ್ ಅಸೆಸ್ಮೆಂಟ್ ಅಂಡ್ ಸಿನಾರಿಯೋ ಪ್ಲಾನಿಂಗ್. ಓಕೆ, ಸೊ ಅದೆಲ್ಲ ಲೇಯರ್ ಬೈ ಲೇಯರ್ ಎಲ್ಲ ಸ್ಟಡಿ ಮಾಡಿಬಿಟ್ಟು ಒಂದು ಸ್ಟಾಕ್ ಅಲ್ಲಿ ಅವರು ಕೈ ಹಾಕ್ತಾರೆ. ಸೊ ಜಸ್ಟ್ ಬರೀ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡಲ್ಲ. ಓಕೆ, ಇನ್ಸ್ಟಿಟ್ಯೂಷನಲ್ ಅನಾಲಿಸಿಸ್ ರಿಲೈಸ್ ಆನ್ ಫೋರ್ ಗಿಯರ್ ಮಷಿನ್. ಓಕೆ, ಸೊ ನಮ್ಮ ಬೈಕಲ್ಲಿ 4 ಗೇರ್ ಹೆಂಗಿರುತ್ತಲ್ಲ, ಸೊ ಅದೇ ರೀತಿ ಅವರು ಸಹ 4 ಗೇರ್ ಮಷಿನ್ ಯೂಸ್ ಮಾಡ್ತಾರೆ. ಒಂದೇನಪ್ಪ, ಫಸ್ಟ್ ಬಿಸ್ನೆಸ್ ಅನಾಲಿಸಿಸ್ ಮಾಡ್ತಾರೆ, ದೆನ್ ದೇ ಡು ಫೈನಾನ್ಷಿಯಲ್ ಅನಾಲಿಸಿಸ್ ಆಫ್ ದ ಕಂಪನಿ, ದೆನ್ ಕಂಪನಿ ವ್ಯಾಲ್ಯೂಯೇಷನ್ ಯಾವ ರೀತಿ ಇದೆ, ಸೊ ನಾನು ಈ ಕಂಪನಿ ಇನ್ವೆಸ್ಟ್ ಮಾಡಿ ನನಗೆ ಪ್ರಾಫಿಟ್ ಆಗುತ್ತೋ ಇಲ್ವೋ. ಓಕೆ, ದೆನ್ ರೆಕಮೆಂಡೇಶನ್. ಓಕೆ, ಸೊ ವೆದರ್ they need to buy, hold, sell, like that. Okay, so they will follow the research analyst, they follow the other important aspects, whether I should hold the stock or not. ಆ ರೀತಿ. ಸೊ ಇಂಡಸ್ಟ್ರಿ ಬಿಸ್ನೆಸ್ ಅನಾಲಿಸಿಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಂಡಸ್ಟ್ರಿ ಗ್ರೋತ್ ಮತ್ತು ಆಪರೇಷನ್ಸ್. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಗ್ರೋತ್, ಇನ್ಫೋಸಿಸ್ ಅಲ್ಲಿ IT ಸೆಕ್ಟರ್ ಎಷ್ಟು ಗ್ರೋತ್ ಆಗ್ಬೋದು, ಏನಾಗ್ಬೋದು ಅಂತ. ಈಗ AI ಎಲ್ಲ ಬಂದಿದೆ. ಸೊ ಇನ್ಫೋಸಿಸ್ ಇನ್ವೆಸ್ಟ್ ಮಾಡಿದ್ರೆ ಜಾಣ ಆಗ್ತಾನೋ ದೊಡ್ಡ ಆಗ್ತಾನೋ. ಓಕೆ, ಸೊ ಇದನ್ನೆಲ್ಲ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಸೊ AI ಬಂದ್ಬಿಡ್ತು ಅಂದ್ರೆ ಎಲ್ಲ IT ಜಾಬ್ಗಳೆಲ್ಲ ಹೋಗ್ಬಿಡ್ತಾವ? ಹೋಗಲ್ಲ. ಆದ್ರೆ ಅಲ್ಲಿ ಏನ್ ಎಡ್ಜ್ ಇರುತ್ತಪ್ಪ ಅಂತಂದ್ರೆ, ಸೊ ದೋಸ್ ಹೂ ನೋಸ್ ದ ಪ್ರಾಪರ್ ಯುಟಿಲೈಸೇಷನ್ ಆಫ್ AI, ಯಾರು ಕರೆಕ್ಟ್ ಆಗಿ AI ಯುಟಿಲೈಸ್ ಮಾಡ್ತಾರಲ್ಲ ಅವ್ರು ಸರ್ವೈವ್ ಆಗ್ತಾರೆ, ಬಾಕಿ ಎಲ್ಲ ಹೊರಗಡೆ ಹೋಗ್ತಾರೆ. ಓಕೆ, ಸೊ ಆ ಕಂಪ್ನಿಗಳು ಸರ್ವೈವ್ ಆಗೋ ಚಾನ್ಸಸ್ ಯಾವ ರೀತಿ ಇದೆ? ಇನ್ಫೋಸಿಸ್ ಇಷ್ಟು ದಿವಸ ಇದೆ, ಸೊ ಮುಂದೆ ಸರ್ವೈವ್ ಆಗುತ್ತೋ ಇಲ್ವೋ? TCS ಇಷ್ಟು ದಿವಸ ಇದೆ, ಮುಂದೆ ಸರ್ವೈವ್ ಆಗುತ್ತೋ ಇಲ್ವೋ? ಹೌ ದೇ ವಿಲ್ ಅಡಾಪ್ಟ್ ದೆಮ್ಸೆಲ್ಫ್ ಫಾರ್ ದ ಲೇಟೆಸ್ಟ್ ಟೆಕ್ನಾಲಜೀಸ್, ಹೌ ದ ಎಂಪ್ಲಾಯೀಸ್ ಕೋಪ್ ಅಪ್ ವಿತ್ ದ ನ್ಯೂ ಚೇಂಜಸ್. ಓಕೆ, ಸೊ ಇದನ್ನೆಲ್ಲ ನೋಡ್ಬಿಟ್ಟು ಅವರು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಈಗ ರಿಲಯನ್ಸ್ ಆಗಲಿ, ಸಾರಿ ಇನ್ಫೋಸಿಸ್ ಆಗಲಿ, TCS ತುಂಬಾ ಕಡಿಮೆ ರೇಟ್ ಸಿಗ್ತಾ ಇದೆ. ಸೊ ಈಸ್ ಇಟ್ ಎ ರೈಟ್ ಟೈಮ್ ಟು ಬೈ ದಿ ಸ್ಟಾಕ್ಸ್? ಅದನ್ನ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು? ದೆನ್ ದೇ ವಿಲ್ ಕಮ್ ಟು ಫೈನಾನ್ಷಿಯಲ್ ಅನಾಲಿಸಿಸ್, ಟ್ರ್ಯಾಕಿಂಗ್ ರೆವಿನ್ಯೂ ಗ್ರೋತ್, ಪ್ರಾಫಿಟ್ ಮಾರ್ಜಿನ್ ಅಂಡ್ ಡೆಟ್ ಲೆವೆಲ್ಸ್, ಕನ್ಸಿಸ್ಟೆಂಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಸ್ಟ್ರಾಂಗ್ ಆಪರೇಷನ್ಸ್ ಇದೆಯಾ, ಅದನ್ನೆಲ್ಲ ನೋಡ್ತಾರೆ. ಆಮೇಲೆ ವ್ಯಾಲ್ಯೂಯೇಷನ್, ಇದು PE ರೇಷಿಯೋ ನೋಡೋದಾಗ್ಲಿ, ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡೋದಾಗ್ಲಿ, ಬುಕ್ ವ್ಯಾಲ್ಯೂ ನೋಡೋದಾಗ್ಲಿ,
ಅದೆಲ್ಲ ನೋಡ್ಬಿಟ್ಟು ದೆನ್ ದೇ ಡಿಸೈಡ್ ವೆದರ್ ದಿಸ್ ಕಂಪನಿ ಇಸ್ ಅವೈಲೇಬಲ್ ಎಟ್ ಲೆಸರ್ ಪ್ರೈಸ್ ಆರ್ ಹೈಯರ್ ಪ್ರೈಸ್. ಅದನ್ನ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ FII, ಮ್ಯೂಚುವಲ್ ಫಂಡ್, ಪ್ರೊಫೆಷನಲ್ ಅನಲಿಸ್ಟ್ ಇವರೆಲ್ಲ ಇಷ್ಟೆಲ್ಲ ಫಾಲೋ ಮಾಡಿದ್ಮೇಲೆ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಓಕೆ, ಅದಕ್ಕೆ ನಾವೇನ್ ಮಾಡ್ತೇವೆ, ಮೊದಲನೇ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ನಿಮ್ಗೆ, ಆ ವಿಡಿಯೋ ಕ್ಲಾಸ್ ಅಲ್ಲಿದೆ. ಸೊ ಆಕ್ಚುಲಿ ನಾ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ. ಸೊ FII ನ ಯಾವ ರೀತಿ ಎಲ್ಲಿ ಬೈ ಮಾಡ್ತಾರೆ, ಯಾವ ಸ್ಟಾಕ್ ನ ಬೈ ಮಾಡ್ತಾರೆ, ಅವ್ರನ್ನೇ ಫಾಲೋ ಮಾಡಿಬಿಟ್ರೆ ಬೆಟರ್ ಅಲ್ವಾ. ಸೊ FII ಹೋದ್ ತಿಂಗಳು ಬೈ ಮಾಡಿರ್ತಾರೆ, ಈ ತಿಂಗಳು ಸ್ಟಾಕ್ ಅವ್ರು ಬೈ ಮಾಡಿದ ಪ್ರೈಸ್ಗಿಂತ ಕಡಿಮೆ ಸಿಕ್ಕಾಗ ನೀವು ಆ ಟೈಮಲ್ಲಿ ಬೈ ಮಾಡೋದು ಒಳ್ಳೇದಲ್ವಾ. ಸೊ ಸ್ವಿಂಗ್ ಟ್ರೇಡಿಂಗ್ ಇದು ಒಂದು ಅಡ್ವಾಂಟೇಜ್ ಇರುತ್ತೆ ನಿಮಗೆ. ಪ್ರೊಫೆಷನಲ್ ಸ್ಟೇಕ್ ರಿಕ್ವೈರ್ಸ್ ಇಂಟರ್ಲಾಕಿಂಗ್ ಪ್ಲಾಟ್ಫಾರ್ಮ್. ಓಕೆ, ಇಂಟರ್ಲಾಕಿಂಗ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಏನೇನಪ್ಪ ಅಂದ್ರೆ ದ ಮಾರ್ಕೆಟ್ ಪಲ್ಸ್, ಟೈಮಿಂಗ್ ಇಂಜಿನ್, ದ ಫಂಡಮೆಂಟಲ್ ಫಿಲ್ಟರ್. ಫಸ್ಟ್ ಫಂಡಮೆಂಟಲ್ ಫಿಲ್ಟರ್, ದೆನ್ ಟೈಮಿಂಗ್, ದೆನ್ ಮಾರ್ಕೆಟ್ ಪಲ್ಸ್. ಮಾರ್ಕೆಟ್ ಪಲ್ಸ್ ಏನ್ ಹೇಳ್ತಾ ಇದೆ, ಈಗ ಯುದ್ಧ ಮುಗಿತಾ ಇದೆಯೋ ಇಲ್ವೋ, ಯುದ್ಧ ಮುಗಿದ್ರೆ ಮಾರ್ಕೆಟ್ ಅಲ್ಲಿ ಏನಾಗ್ಬೋದು, ಮುಗಿದೇ ಇದ್ರೆ ಏನಾಗ್ಬೋದು, ಇದನ್ನೆಲ್ಲ ಪಲ್ಸ್ ಮಾರ್ಕೆಟ್ ನರವನ್ನ ಏನಂತಾರೆ, ನಸ್ ಕಂಡುಹಿಡಿಯೋದಂತಾರಲ್ಲ. ಸೊ ಆ ನರ ಕಂಡುಹಿಡಿಯೋದು ಗೊತ್ತಿರೋ. ಪಲ್ಸ್ ಅಂದ್ರೆ ನರ ಅಂದ್ರೆ ನಾಡಿ ಮಿಡಿತ, ಮಾರ್ಕೆಟ್ ನಾಡಿ ಮಿಡಿತ ಕಂಡುಹಿಡಿಯೋದು. ಮೆಜರಿಂಗ್ ದಿ ಕಂಟೆಸ್ಟ್, ನ್ಯೂಸ್, ಸೆಂಟಿಮೆಂಟ್, ಇವೆಲ್ಲ ಎಲ್ಲಿ ಸಿಗ್ತಾವು. ಮಾರ್ಕೆಟ್ ಪಲ್ಸ್ ಏನ್ ರೀತಿ ಇದೆ, ಅದು ಮನಿ ಕಂಟ್ರೋಲ್ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಇದು ಆಲ್ಮೋಸ್ಟ್ ಸಮ್ ಆಫ್ ದ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಆಮೇಲೆ ಇದು ಪ್ರೈಸ್ ವ್ಯಾಲ್ಯೂ ಕರೆಕ್ಟ್ ಇದೆಯೋ ಇಲ್ವೋ, ಸೊ ನಾನು ಈ ರೇಟಿಗೆ ಎಂಟ್ರಿ ಆಗ್ಬೇಕೋ ಬೇಡವೋ, ಅದಕ್ಕೆ ಏನ್ ಮಾಡ್ಬೇಕು, ನಾವು ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಹೋಗ್ಬೇಕಾಗುತ್ತೆ. ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಅಲ್ಲಿ ನಮಗೆ ಅದ್ರದ್ದು ಸಪೋರ್ಟ್ ರೆಸಿಸ್ಟೆನ್ಸ್ ಗೊತ್ತಾಗುತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದಾಗ ದೆನ್ ಫಂಡಮೆಂಟಲ್ ಫಿಲ್ಟರ್. ಸ್ಕ್ರೀನರ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸ್ಕ್ರೀನರ್ ವಾಟ್ ಫೈನಾನ್ಷಿಯಲ್ ಸ್ಕ್ಯಾನ್ಸ್ ಎಲ್ಲ ಅಂದ್ರೆ ಸ್ಕ್ಯಾನರ್ ಯೂಸ್ ಮಾಡೋಕೆ ನಿಮ್ಗೆ ಗೊತ್ತಿರ್ಬೇಕು, ಯಾವ ಸ್ಕ್ಯಾನ್ ಹಾಕ್ಬೇಕು, ಏನ್ ಫಿಲ್ಟರ್ ಹಾಕ್ಬೇಕು, ಅದೆಲ್ಲ ಫಿಲ್ಟರ್ ಮಾಡಿ ಸ್ಕ್ಯಾನ್ 6,000, 7,000, 8,000 ಸ್ಟಾಕ್ಗಳಿದಾವೆ. ಅದ್ರಲ್ಲಿ ನಮಗೆ 8-10 ಸ್ಟಾಕ್ ಬೇಕಾಗುತ್ತೆ. ಅದನ್ನ ಯಾವ ರೀತಿ ಫಿಲ್ಟರ್ ಮಾಡಿ ತೆಗಿಬೇಕು, ಅದೆಲ್ಲ ಸ್ಕ್ರೀನರ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಗೊತ್ತಾಯ್ತು ನಮಗೆ, ಈಗ ಒಂದು ಮಾರ್ಕೆಟ್ ಪಲ್ಸ್ ಕಂಡಿಡ್ಲಿಕ್ಕೆ ಮನಿ ಕಂಟ್ರೋಲ್ ಬೇಕು, ಎರಡನೇದು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಲಿಕ್ಕೆ ಟ್ರೇಡಿಂಗ್ ವ್ಯೂ ಬೇಕು, ಫಂಡಮೆಂಟಲ್ ಫಿಲ್ಟರ್ ಮಾಡಕ್ಕೆ ಸ್ಕ್ರೀನರ್ ಬೇಕು. ಇವೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ದ ಎಕ್ಸೆಲರೇಟರ್ ಏನಪ್ಪಾ ಅಂತಂದ್ರೆ ಪರ್ಪಸ್ ಆಫ್ ಸ್ಕೇಲಿಂಗ್ ಔಟ್ಪುಟ್, ಆಟೋಮೇಟಿಕ್ ಡಿಸ್ಕವರಿ, ಸ್ಟಾಕ್ ಎಜ್, ಟಿಕರ್ ಟೇಪ್, ಟ್ರೆಂಡ್ ಲೈನ್. ಈ 3 ವೆಬ್ಸೈಟ್ ಸಹ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಾಗತ್ತೆ. ಸ್ಟಾಕ್ ಎಜ್ ಅಲ್ಲಿ ಏನೇನ್ ಸಿಗುತ್ತೆ ನಿಮಗೆ, ಟಿಕರ್ ಟೇಪ್ ಅಲ್ಲಿ ಏನ್ ಸಿಗುತ್ತೆ, ಟ್ರೆಂಡ್ ಲೈನ್ ಅಲ್ಲಿ ಏನ್ ಸಿಗುತ್ತೆ. ಸೊ ಒಂದಿಷ್ಟು ಸ್ಕ್ರೀನರ್ ಅಲ್ಲಿ ಸಿಗದೆ ಇರೋದು ನಿಮಗೆ ಟ್ರೆಂಡ್ ಲೈನ್ ಅಲ್ಲಿ ಸಿಗುತ್ತೆ, ಟಿಕರ್ ಟೇಪ್ ಅಲ್ಲಿ ಸಿಗುತ್ತೆ, ಸ್ಟಾಕ್ ಎಜ್ ಅಲ್ಲಿ ಸಿಗುತ್ತೆ. ಸೊ ಆ ರೀತಿ ಪ್ಯಾರಾಮೀಟರ್, ಈಗ ಬೀಟಾ ಆಫ್ ದಿ ಸ್ಟಾಕ್, ಅಲ್ಫಾ ಆಫ್ ದಿ ಸ್ಟಾಕ್, ಗಾಮಾ ಆಫ್ ದಿ ಸ್ಟಾಕ್. ಓಕೆ, ಸೊ ಅವೆಲ್ಲ ನೀವು ಕಂಡುಹಿಡಿಬೇಕು. ಓಕೆ, ಹೈ ಬೀಟಾ ಸ್ಟಾಕ್ ಯಾವುದು, ಲೋ ಬೀಟಾ ಸ್ಟಾಕ್ ಯಾವುದು, ಅದನ್ನೆಲ್ಲ ಕಂಡುಹಿಡಿಬೇಕಪ್ಪ ಅಂದ್ರೆ ಯು ಹ್ಯಾವ್ ಟು ಗೋ ಟು ಟಿಕರ್ ಟೇಪ್ ಆಗಲಿ, ಟ್ರೆಂಡ್ ಲೈನ್ ಆಗಲಿ, ಅಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ರೀನ್ ಮಾಡ್ಬೇಕು. ಸ್ಕ್ರೀನರ್ ಅಲ್ಲಿ ನಿಮಗೆ ಅವೆಲ್ಲ ಸಿಗಲ್ಲ. ಓಕೆ, ಸೊ ಅದನ್ನ ನೀವು ಅನಾಲಿಸಿಸ್ ಮಾಡಬೇಕಪ್ಪ ಅಂತಂದ್ರೆ ಸರ್ಟನ್ ವೆಬ್ಸೈಟ್ ನ ಯೂಸ್ ಮಾಡಬೇಕು. ಇವೆಲ್ಲ ವೆಬ್ಸೈಟ್ಗೂ ನೀವು ವಿಸಿಟ್ ಮಾಡಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ, ಅವಾಗ ನಿಮಗೆ ಒಂದು ಫೇರ್ ಐಡಿಯಾ ಬರುತ್ತೆ. ಓಕೆ, ನಾವು ಟ್ರೇಡಿಂಗ್ ವ್ಯೂ ಪವರ್ಸ್ ದಿ ಟೈಮಿಂಗ್ ಇಂಜಿನ್. ಓಕೆ, ಸೊ ಈಗ ರೆಸಿಸ್ಟೆನ್ಸ್ ಎಲ್ಲಿದೆ, ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಯ್ತಾ ಇಲ್ವಾ, ಸೊ ಅದನ್ನ ಕಂಡುಹಿಡಲಿಕ್ಕೆ ಟ್ರೇಡಿಂಗ್ ವ್ಯೂ ಹೆಲ್ಪ್ ಮಾಡುತ್ತೆ. ಓಕೆ, ಅಲ್ಲಿ ಅಡ್ವಾನ್ಸ್ ಟೆಕ್ನಿಕಲ್ ಚಾರ್ಟಿಂಗ್, ಇಂಟ್ರಾಡೇ ಸ್ವಿಂಗ್ ಟ್ರೇಡರ್ಸ್, ಕೋರ್ ಇನ್ಸ್ಟ್ರೂಮೆಂಟ್ಸ್, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್, ಅಲ್ಗೋರಿಥಮಿಕ್ ಇಂಡಿಕೇಟರ್ಸ್ ಲೈಕ್ RSI, MACD, EMA, ಪ್ರೆಸಿಡೆಂಟ್ ಡ್ರಾಯಿಂಗ್, ಟ್ರೆಂಡ್ ಲೈನ್, ಸಪೋರ್ಟ್ ರೆಸಿಸ್ಟೆನ್ಸ್, ಪ್ರೈಸ್ ಬ್ರೇಕ್, ರೆಸಿಸ್ಟೆನ್ಸ್, ಇದನ್ನೆಲ್ಲ ಕಂಡುಹಿಡಬೇಕಪ್ಪ ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಹೋಗಿ ಕಂಡುಹಿಡಬೇಕು. ಆಮೇಲೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಟ್ರೇಡಿಂಗ್ ವ್ಯೂನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆ ಟ್ರೇಡಿಂಗ್ ವ್ಯೂ ಅಲ್ಲಿ ವಿಡ್ತ್ ಜಾಸ್ತಿ ಮಾಡೋದು, ಲೆಂತ್ ಕಡಿಮೆ ಮಾಡೋದು, ಎಕ್ಸ್ಪೆನ್ಷನ್, ಕಾಂಟ್ರಾಕ್ಷನ್, ಇದೆಲ್ಲ ಮಾಡ್ಬೇಕಪ್ಪ ಅಂದ್ರೆ ಟ್ರೇಡಿಂಗ್ ವ್ಯೂ ಸ್ವಲ್ಪ ನೀವು ಆಟ ಆಡ್ಬೇಕಾಗತ್ತೆ, ಅದನ್ನೆಲ್ಲ ಕಲಿಬೇಕಾಗುತ್ತೆ. ಸೊ ನನಗೆ ಯಾರು ಟ್ರೇಡಿಂಗ್ ವ್ಯೂ ಯಾವ ರೀತಿ ಯೂಸ್ ಮಾಡೋದು ಯಾರು ಟ್ರೈನಿಂಗ್ ಕೊಟ್ಟಿಲ್ಲ, ನಾನೇ ಕಲ್ತಿರೋದು. ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಲಿತೀರಾ. ಓಕೆ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನು ಬೇಕಾದ್ರೆ ಹೇಳ್ಕೊಡಿ, ಟ್ರೇಡಿಂಗ್ ವ್ಯೂ ಯಾವ ರೀತಿ ಯೂಸ್ ಮಾಡೋದು ಹೇಳಿದ್ರೆ ಅದಕ್ಕೂ ಒಂದು ಬೇಕಾದ್ರೆ ವಿಡಿಯೋ ಮಾಡಿ ಕೊಡ್ತೇನೆ ನಿಮಗೆ. ಓಕೆ, ಸ್ಕ್ರೀನರ್ ಅಲ್ಲಿ ಏನಾಗುತ್ತೆ, ಫಿಲ್ಟರ್ ದಿ ಫಂಡಮೆಂಟಲ್ ಅನಾಲಿಸಿಸ್ ಆಫ್ ದಿ ಕಂಪನಿ. ಫಂಡಮೆಂಟಲ್ ಟ್ರಕ್ ಏನೇನಪ್ಪ, ಫಂಡಮೆಂಟಲ್ ಕಂಪನಿ ಅನಾಲಿಸಿಸ್, ಆಪ್ಟಿಮಲ್ ಯೂಸರ್, ಲಾಂಗ್ ಟರ್ಮ್ ಇನ್ವೆಸ್ಟರ್, ಕೋರ್ ಇಂಜಿನ್, ಪಾರ್ಸಿಂಗ್ ಕಾಂಪ್ಲೆಕ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅದರಲ್ಲಿ ಸಮ್ ರೇಷಿಯೋ ಇರುತ್ತೆ, ಲೈಕ್ ROE ಆಗಲಿ, ಡೆಪ್ಟ್ ಇಕ್ವಿಟಿ ರೇಷಿಯೋ ಆಗಲಿ, ROC ಆಗಲಿ, ಇವನ್ನೆಲ್ಲ ಕಂಡುಹಿಡಬೇಕಪ್ಪ ಅಂದ್ರೆ ನಮಗೆ ಸ್ಕ್ರೀನರ್ ಹೋಗಿ ಕಂಡುಹಿಡಬೇಕು. ಓಕೆ, ಮ್ಯಾಥಮೆಟಿಕಲಿ ವ್ಯಾಲಿಡೇಟೆಡ್ ಸ್ಟ್ರಾಂಗ್ ಕಂಪನೀಸ್, ಇವನ್ ಫಿಲ್ಟರ್ ಮಾಡಿ ನೀವು ಇಷ್ಟೆಲ್ಲ 6,000, 7,000 ನಿಮಗೆ 4-5 ಸ್ಟಾಕ್ನ ಇಲ್ಲಿ ತೆಗಿಬೇಕಾಗತ್ತೆ. ಸೊ ದಟ್ ಈಸ್ ಲೇಯರಿಂಗ್. ಸೊ ಇದನ್ನೆಲ್ಲ ಕರೆಕ್ಟಾಗಿ ಕಂಡುಹಿಡಿದು ನೀವು ಕರೆಕ್ಟಾಗಿ ಸ್ಕ್ರೀನರ್ ಯೂಸ್ ಮಾಡಿ ಫಿಲ್ಟರ್ ಮಾಡಬೇಕಾಗತ್ತೆ. ದೆನ್ ಮನಿ ಕಂಟ್ರೋಲ್ ಟ್ರಾನ್ಸ್ಲೇಟ್ ದಿ ಮಾರ್ಕೆಟ್ ಸೆಂಟಿಮೆಂಟ್, ಬ್ರೇಕಿಂಗ್ ನ್ಯೂಸ್, ಏನ್ ಅಪ್ಡೇಟ್ ಆಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ, ವಾರ್ ನಿಂದತ್ತೋ ಯಾರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಪ್ರತಿ ಸ್ಟೇಟ್ಮೆಂಟ್ ಮೇಲೂ ಮಾರ್ಕೆಟ್ ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಓಕೆ, ಅದೆಲ್ಲ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ನಿಮ್ಗೆ moneycontrol.com ಅಲ್ಲಿ ಸಿಗುತ್ತೆ. ಸೊ ಪಾಸಿಟಿವ್ ಅರ್ನಿಂಗ್ ಅನೌನ್ಸ್ಮೆಂಟ್ ಆಗಲಿ, ಇನ್ಸ್ಟೆಂಟ್ ಸೆಂಟಿಮೆಂಟ್ ಶಿಫ್ಟ್ ಆಗಲಿ, ಇಮಿಡಿಯೇಟ್ ಪ್ರೈಸ್ ಆಕ್ಷನ್ ಫಾಲೋ ಆಗಲಿ, ಫಂಡಮೆಂಟಲ್ ಟೆಲ್ಸ್ ಯು ವೈ ಸ್ಟಾಕ್ ಹ್ಯಾಸ್ ವ್ಯಾಲ್ಯೂ, ಸೆಂಟಿಮೆಂಟ್ ಟೆಲ್ಸ್ ಯು ವೈ ಇಟ್ ಮೂವ್ಸ್ ಟುಡೇ. ಓಕೆ, ಫಂಡಮೆಂಟಲಿ ನೀವು ಒಂದಿಷ್ಟು ಸ್ಟಾಕ್ ನ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡಿರ್ತೀರಾ, ಮನಿ ಕಂಟ್ರೋಲ್ ನ್ಯೂಸ್ ಬಂದ್ಬಿಟ್ಲಿ ಆ ಸ್ಟಾಕ್ ಅಲ್ಲಿ ಎಂಟ್ರಿ ಮಾಡ್ತೀರಾ.
ಸೊ ಈ ರೀತಿ ಸೊ ಆ ನೀವು ಬ್ರೇಕಿಂಗ್ ನ್ಯೂಸು ಏನಾರ ಹೊಸದಾಗಿ ಅಪ್ಡೇಟ್ ಆಯ್ತು, ಏನೋ ಹೊಸ ಬಿಗ್ ಆರ್ಡರ್ ಬಂತು, ದೊಡ್ಡ ದೊಡ್ಡ ಆರ್ಡರ್ ಬುಕ್ ಮಾಡಿದ್ದಾರೆ, ಅವಾಗ ಆ ಪ್ರೈಸ್ ಅಲ್ಲಿ ಮೂವ್ಮೆಂಟ್ ಬರುತ್ತೆ. ಸೊ ಅವಾಗ ನಾವು ಆ ಸ್ಟಾಕ್ ಅಲ್ಲಿ ತಗೋಬಹುದು ಅಂತಂದು ಮನಿ ಕಂಟ್ರೋಲ್ ನ ಯೂಸ್ ಮಾಡ್ಬೇಕಂತ ಹೇಳಿದೆ ನಿಮಗೆ. ಓಕೆ, ದೆನ್ ಸ್ಪೆಷಲೈಸ್ಡ್ ಎಕ್ಸಲೇಟರ್ ಟ್ರೇಡ್ ಡಿಸ್ಕವರಿ. ಸ್ಟಾಕ್ ಎಡ್ಜ್ ಅಲ್ಲಿ ಏನ್ ಸಿಗುತ್ತೆ? ದ ರೆಡಾರ್, ಆಕ್ಟಿವ್ ಟ್ರೇಡರ್ಸ್, ರೆಡಿಮೇಡ್ ಸ್ಕ್ಯಾನ್ಸ್, ಆಟೋಮೇಟೆಡ್ ಬ್ರೇಕ್ಔಟ್ ಡಿಟೆಕ್ಷನ್, ಸೇವ್ಸ್ ಹವರ್ಸ್ ಆಫ್ ಮ್ಯಾನ್ಯುವಲ್ ಚಾರ್ಟ್ ಹಂಟಿಂಗ್. ಓಕೆ, ಸೊ ಸ್ಟಾಕ್ ಎಡ್ಜ್ ಅಲ್ಲಿ ಸ್ವಲ್ಪ ಪ್ರೊಫೆಷನಲ್ ಟ್ರೇಡರ್ಸ್ ಯೂಸ್ ಮಾಡೋದಕ್ಕೆ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಇವೆಲ್ಲ ಫ್ರೀ ಇರಲ್ಲ. ಇವು ಇದುವರೆಗೆ ಹೇಳಿದೆಲ್ಲ ಫ್ರೀ ಇರುತ್ತೆ, ಇವೆಲ್ಲ ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಟ್ಟು ಮನಿ ಕಂಟ್ರೋಲ್ ಈಗ ಪ್ರೋ ವರ್ಜನ್ ಅಂತ ತಂದಿದೆ, ಅದಕ್ಕೂ ಪೇ ಮಾಡ್ಬೇಕಾಗತ್ತೆ. ಟಿಕರ್ ಟೇಪು ಒಂದಿಷ್ಟು ಫ್ರೀ ಇದೆ, ಒಂದಿಷ್ಟು ಪೇಡ್ ಇದೆ. ಓಕೆ, ಸೊ ಸಿಂಪ್ಲಿಫೈಯರ್ ಫಾರ್ ಬಿಗ್ನರ್ಸ್ ಟಿಕರ್ ಟೇಪ್ ಅಲ್ಲಿ ಹೋಗ್ಬಿಟ್ಟು ಪ್ರೊಪ್ರೈಟರಿ ಸ್ಟಾಕ್ ಸ್ಕೋರಿಂಗ್ ಸಿಸ್ಟಮ್ಸ್, ರ್ಯಾಪಿಡ್ ಟಾಪ್ ಲೆವೆಲ್ ಅನಾಲಿಸಿಸ್ ಫಾರ್ ಇಮಿಡಿಯೇಟ್ ಫಿಲ್ಟರಿಂಗ್. ಆಮೇಲೆ ಟ್ರೆಂಡ್ ಲೈನ್ ಅಲ್ಲಿ ನಿಮಗೆ ದ ಪ್ರೋ ಟ್ರೇಡರ್ ಅಂಡ್ ಅಡ್ವಾನ್ಸ್ ಕನ್ಸೋಲಿಡೇಟೆಡ್ ಅನಾಲಿಸ್ಟ್ ರೇಟಿಂಗ್ಸ್, ಸ್ಮಾರ್ಟ್ ಅಲರ್ಟ್, ಇನ್ಸ್ಟಿಟ್ಯೂಷನಲ್ ಗ್ರೇಡ್ ಡೇಟಾ ಫೀಡ್ಸ್. ಸೊ ಯಾವ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ ಬೈ ಮಾಡ್ತಾ ಇದಾರೆ, ಗವರ್ಮೆಂಟ್ ಫಾರಿನ್ ಇನ್ಸ್ಟಿಟ್ಯೂಟ್ ಯಾವ ಸ್ಟಾಕ್ ಅಲ್ಲಿ ಜಾಸ್ತಿ ಅವರು ಸ್ಟೇಕ್ ನ ಜಾಸ್ತಿ ಮಾಡ್ತಾ ಇದಾರೆ, ಇದೆಲ್ಲ ನೋಡ್ಬೇಕಪ್ಪ ಅಂತಂದ್ರೆ ನೀವು ಟ್ರೆಂಡ್ ಲೈನ್ ಅಲ್ಲಿ ಹೋಗಿ ರಿಸರ್ಚ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಅದಾದ್ಮೇಲೆ ಎಕ್ಸಿಕ್ಯೂಟಿಂಗ್ ದಿ ಫ್ರೇಮ್ ವರ್ಕ್ ಆನ್ ಟಾಟಾ ಮೋಟರ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಮ್ಯಾಕ್ರೋ ಟ್ರೆಂಡ್ ಏನ್ ಹೇಳ್ತಾ ಇದೆ? ಇವಿ ಸೆಕ್ಟರ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಸ್ಟೇಟಸ್ ಓಕೆ. ಮೈಕ್ರೋ ಟ್ರೆಂಡ್ ಏನ್ ಹೇಳ್ತಾ ಇದೆ? ಕಂಪನಿ ರೆವಿನ್ಯೂ ಈಸ್ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸಿಂಗ್ ಇಯರ್ ಆಫ್ಟರ್ ಇಯರ್. ಓಕೆ, ಓಕೆ, ಡನ್. ಮಾರ್ಕೆಟ್ ಪಲ್ಸ್ ಓವರ್ವೆಲ್ಮಿಂಗ್ಲಿ ಪಾಸಿಟಿವ್ ನ್ಯೂಸ್ ಸೆಂಟಿಮೆಂಟ್. ಓಕೆ, ದೆನ್ ಕಾಂಪ್ರಿಹೆನ್ಸಿವ್ ರೇಟಿಂಗ್ ಇಸ್ ಬೈ. ಇಷ್ಟೆಲ್ಲ ಆದ್ಮೇಲೆ ನೀವು ಇದನ್ನ ಬೈ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲ ಡೇಟಾ ಡಿಫ್ರೆಂಟ್ ಸೋರ್ಸ್ ಇಂದ ತಗೊಂಡಿದೆ. ಸೊ ಅದರ ಪ್ರಕಾರ ಇದನ್ನು ಪ್ರೆಸೆಂಟೇಷನ್ ಮಾಡಿರೋದು. ಓಕೆ, ಸೊ ನಾವು ಡಯಾಗ್ನೋಸ್ಟಿಕ್ ಮ್ಯಾಟ್ರಿಕ್ಸ್ ಆಫ್ ದಿ ಅನಲಿಸ್ಟ್ ಟೂಲ್ ಕಿಟ್. ಸೊ ಟ್ರೇಡಿಂಗ್ ವ್ಯೂ ಏನ್ ಹೇಳ್ತೇವೆ? ಪ್ರೈಮರಿ ಚಾರ್ಟ್ಸ್ ಬೆಸ್ಟ್ ಫಾರ್ ಟ್ರೇಡರ್ಸ್. ಸ್ಕ್ರೀನ್ ಏನ್ ಹೇಳುತ್ತೆ? ಪ್ರೈಮರಿ ಫಂಡಮೆಂಟಲ್ ಬೆಸ್ಟ್ ಫಾರ್ ಇನ್ವೆಸ್ಟರ್ಸ್. ಮನಿ ಕಂಟ್ರೋಲ್ ಏನ್ ಹೇಳುತ್ತೆ? ಪ್ರೈಮರಿ ನ್ಯೂಸ್ ಅಂಡ್ ಸೆಂಟಿಮೆಂಟ್ ಬೆಸ್ಟ್ ಫಾರ್ ಬಿಗಿನರ್ಸ್. ಇಕ್ವಿಟಿ ರಿಸರ್ಚ್ ಏನ್ ಹೇಳುತ್ತೆ? ಪ್ರೈಮರಿ ಪುಲ್ ಅನಾಲಿಸಿಸ್ ಬೆಸ್ಟ್ ಫಾರ್ ಪ್ರೊಫೆಷನಲ್ಸ್. ಓಕೆ, ಸ್ಟಾಕ್ ಎಡ್ಜ್ ಏನ್ ಹೇಳುತ್ತೆ? ಪ್ರೈಮರಿ ಪ್ರೀ ಬಿಲ್ಡ್ ಸ್ಕ್ಯಾನ್ಸ್. ಈ ಇಕ್ವಿಟಿ ರಿಸರ್ಚ್ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಸೊ ನೀವು ಅದನ್ನ ನೋಡಬಹುದು. ಟಿಕರ್ ಟೇಪ್ ಪ್ರೈಮರಿ ಈಸಿ ಅನಾಲಿಸಿಸ್ ಬೆಸ್ಟ್ ಫಾರ್ ಬಿಗಿನರ್ಸ್. ಟ್ರೆಂಡ್ ಲೈನ್ ಪ್ರೈಮರಿ ಅಡ್ವಾನ್ಸ್ ಡೇಟಾ ಬೆಸ್ಟ್ ಫಾರ್ ಪ್ರೋ ಟ್ರೇಡರ್ಸ್. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಯಾವ ವೆಬ್ಸೈಟ್ ಅಲ್ಲಿ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ಅನ್ನೋದು. ಇದರಲ್ಲಿ investing.com ಒಂದು ಬಿಟ್ಟಿದ್ದೀನಿ. ಸೊ ಟ್ರೇಡಿಂಗ್ ವ್ಯೂ ಇದೆ, ಇನ್ವೆಸ್ಟಿಂಗ್ ಬೇಕಾಗಿಲ್ಲ. ಓಕೆ, ಸೊ ಟ್ರೇಡಿಂಗ್ ವ್ಯೂ ನಿಮಗೆ ಜಾಸ್ತಿ ಕಸ್ಟಮೈಸ್ಡ್ ಇಂಡಿಕೇಟರ್ ನ ಯೂಸ್ ಮಾಡಬಹುದು, ಬಟ್ ಇನ್ವೆಸ್ಟಿಂಗ್ ಅಲ್ಲಿ ಆ ರೀತಿ ಅಡ್ವಾನ್ಸ್ ಲೆವೆಲ್ ಇಲ್ಲ. ಓಕೆ, so this is all about how a trader or investor need to be prepared for tomorrow using all these tools anta. Okay, the step by step institute na workflow. First ಏನ್ ಮಾಡ್ತಾರೆ? ಫೈಂಡ್ ದಿ ಸ್ಟಾಕ್ ಯೂಸಿಂಗ್ ಮ್ಯಾಥಮೆಟಿಕಲ್ ಫಿಲ್ಟರ್ಸ್. ಏನಾದ್ರು ಸ್ಟಾಕ್ ಅಲ್ಲಿ ಫಸ್ಟ್ ಫಿಲ್ಟರ್ ಮಾಡಿ ಟಾಪ್ 1 ಅಲ್ಲಿ ತೆಗೆದ್ಬಿಟ್ಟು ಸ್ಟಾಕ್ ನ ಲಿಸ್ಟ್ ಮಾಡ್ತಾರೆ. ದೆನ್ ಸೆಕೆಂಡ್ ಡೀಪ್ ಡೈವ್, ಅನಲೈಸ್ ದ ಬಿಸ್ನೆಸ್ ಅಂಡ್ ವ್ಯಾಲ್ಯೂಯೇಷನ್, ಇಕ್ವಿಟಿ ರಿಸರ್ಚ್ ಮಾಡೋದು. ದೆನ್ ಟೈಮಿಂಗ್. ಸೊ ಟ್ರೇಡಿಂಗ್ ವ್ಯೂ ಅಲ್ಲಿ ವೆದರ್ ವಿ ಶುಡ್ ಬೈ ದಿ ಸ್ಟಾಕ್ ಆರ್ ನಾಟ್ ಅಂತ. ಸೊ ಈ ಲೆವೆಲ್ ಕರೆಕ್ಟ್ ಇದೆಯೋ, ರೇಟು ಪ್ರೈಸ್ ಕರೆಕ್ಟ್ ಇದೆಯಲ್ವೋ ಅದನ್ನ ನೋಡೋದು. ಅದಾದ್ಮೇಲೆ ಸೆಂಟಿಮೆಂಟ್ ಚೆಕ್, ಎನ್ಶೂರ್ ಮಾರ್ಕೆಟ್ ನ್ಯಾರೇಟಿವ್ ಇಸ್ ಅಲೈನ್ ವಿತ್ ದ ಡೇಟಾ. ಓಕೆ, ಸೊ ಏನೇನು ನಡೀತಾ ಇದೆ, ಡೇಟಾ ಮ್ಯಾಚ್ ಆಗ್ತಾ ಇದೆಯಲ್ವೋ, ಎಲ್ಲರೂ ಬೈ ಅಂತ ಹೇಳ್ತಾ ಇದಾರೆ. ಸೊ ಈ ಆಕ್ಚುಲಿ ರೇಟ್ ಕರೆಕ್ಟ್ ಇದೆಯೋ ಬೈ ಮಾಡಕ್ಕೆ, ಅದನ್ನೆಲ್ಲ ಅನಾಲಿಸಿಸ್ ಮಾಡ್ಬೇಕಾಗ್ತದೆ. ಟಾಪ್ 5 ಎಕ್ಸಿಕ್ಯೂಷನ್ ಅಂಡ್ ಸಿಂಥಸಿಸ್, ಕಂಬೈನ್ ಆಲ್ ಡೇಟಾ ಸ್ಟ್ರೀಮ್ಸ್ ಫಾರ್ ಫೈನಲ್ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಡಿಸಿಷನ್. ಇದೆಲ್ಲ ಮಿಕ್ಸ್ ಮಾಡಿ ನಿಮ್ದೇ ಆದ ಒಂದು ವ್ಯೂ ಕೊಟ್ಟು ನಿಮ್ ಪ್ರೈಸ್ ಇದೆಯಲ್ವೋ ಅದ್ ನೋಡ್ಬಿಟ್ಟು ಆ ಸ್ಟಾಕ್ ಅಲ್ಲಿ ನೀವು ಎಂಟ್ರಿ ಕೊಡ್ಬೇಕಾಗುತ್ತೆ. ಓಕೆ, ಸಿಂಥಸೈಸಿಂಗ್ ದಿ ಪ್ರೊಫೆಷನಲ್ ಎಡ್ಜ್, ಟೆಕ್ನಿಕಲ್ ಎಜುಕೇಶನ್ ಪ್ಲಸ್ ಫಂಡಮೆಂಟಲ್ ವ್ಯಾಲ್ಯೂಯೇಷನ್ ಪ್ಲಸ್ ಮಾರ್ಕೆಟ್ ಸೆಂಟಿಮೆಂಟ್ ಎಲ್ಲ ಆದ್ಮೇಲೆ ಇನ್ಸ್ಟಿಟ್ಯೂಷನಲ್ ಎಡ್ಜ್. ಅವಾಗ ಇನ್ಸ್ಟಿಟ್ಯೂಷನ್ ಹೋಗಿ ಅಲ್ಲಿ ಕಂಪನಿಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಕಂಪನಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಪ್ರಾಫಿಟ್ ಆಗ್ಬೋದು, ಹಾಗೆ ಬ್ಲೈಂಡ್ಲಿ ಯಾರು ಟಿಪ್ ಕೊಟ್ಟರು ಅಂತ ಹೋಗಿ ನಾವು ಸ್ಟಾಕ್ ಬೈ ಮಾಡೋದಲ್ಲ. ಓಕೆ, ಡಿಪ್ಲಾಯ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್ ಫಾರ್ ಅಬ್ಸಲ್ಯೂಟ್ ಅಕ್ಯುರಸಿ, ವ್ಯಾಲಿಡೇಟ್ ಎವ್ರಿ ಸಿಂಗಲ್ ಮೆಟ್ರಿಕ್, ಆಪರೇಟ್ ಲೈಕ್ ಎ ಇನ್ಸ್ಟಿಟ್ಯೂಷನ್ ನಾಟ್ ಎ ಗ್ಯಾಮ್ಲರ್, ರಿಟೇಲ್ ಟ್ರೇಡರ್ಸ್ ಗೆಸ್, ಪ್ರೊಫೆಷನಲ್ಸ್ ಡೂ ಇಕ್ವಿಟಿ ರಿಸರ್ಚ್. ಓಕೆ, ಗೆಸ್ ವರ್ಕ್ ನಡೆಯಲ್ಲ ಮಾರ್ಕೆಟ್ ಅಲ್ಲಿ. ಸೊ ಯು ಹ್ಯಾವ್ ಟು ಡೂ ಲಾಟ್ ಆಫ್ ರಿಸರ್ಚ್ ಅಂಡ್ ಸಮ್ ಹಾರ್ಡ್ ವರ್ಕ್. ಓಕೆ, ಸೊ ಹಣ ಸುಮ್ಮನೆ ಬರಲ್ಲ, ಗೊತ್ತಿದೆಯಲ್ಲ ನಿಮಗೆ ಅಡ್ವರ್ಟೈಜ್, ಹಣ ಯಾರಿಗೂ ಸುಮ್ಮನೆ ಬರಲ್ಲ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫೈನಲ್ ಪ್ರೆಸೆಂಟೇಷನ್ ವಿಚ್ ಐ ವಾಂಟೆಡ್ ಟು ಗಿವ್ ಟು ಆಲ್ ಆಫ್ ಯು. ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಇವೆಲ್ಲ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ಈ ಯೂಟ್ಯೂಬ್ ಚಾನೆಲ್ನ ಎಷ್ಟು ಜನಕ್ಕೆ ಶೇರ್ ಮಾಡೋಕ್ಕಾಗತ್ತೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಒಂದು ಬೇಸಿಕ್ ಇಂದ ಒಂದು ನೆಕ್ಸ್ಟ್ ಲೆವೆಲ್ ತನಕ ನಿಮಗೆ ಇದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ಮೇಲೆ ಇದರಲ್ಲಿ ಏನು ಅಪ್ಡೇಟ್ ಬರುತ್ತಲ್ಲ ಅದು ನಿಮಗೆ ಅಪ್ಡೇಟ್ ಸಿಗಬೇಕು, ನಿಮಗೆ ಅಪ್ಡೇಟ್ ಆಗ್ಬೇಕಪ್ಪ ಅಂತಂದ್ರೆ ಯು ವಾಂಟ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್ ಅಂತಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದ್ರಿಂದ ನಿಮಗೆ ಪ್ರತಿಯೊಂದು ಅಲರ್ಟು ಈ ಚಾನಲ್ ಅಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.